ಈ ವಿಡಿಯೋನಲ್ಲಿ ನಾನು ಸ್ಪ್ರೆಡ್ ಆಪರೇಟರ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಸ್ಪ್ರೆಡ್ ಆಪರೇಟರ್ ಅಂತಂದ್ರೆ ಅದರ ಸಿಂಟ್ಯಾಕ್ಸ್ ಬಂದು 3 ಡಾಟ್ಸ್ ಇರುತ್ತೆ. ಅರ್ಲಿಯರ್ ನಾವು ಒಂದು 5 ರಿಂದ 10 ಅರೇ ಇತ್ತು ನನ್ನ ಹತ್ರ, ಅದನ್ನ ಕನ್ಕ್ಯಾಟಿನೇಷನ್ ಮಾಡಬೇಕಂದ್ರೆ 2 ಮೆಥಡ್ ಯೂಸ್ ಮಾಡ್ತಿದ್ದೆ. ಲೂಪ್ ಮಾಡ್ತಿದ್ವಿ, ಅಂದ್ರೆ ಕನ್ಕ್ಯಾಟಿನ್ ಒಂದು ಮೆಥಡ್ ನ ಯೂಸ್ ಮಾಡ್ತಾ ಇದ್ವಿ. ಬಟ್ ಸ್ಪ್ರೆಡ್ ಆಪರೇಟರ್ ಬಂದ್ಮೇಲೆ ಅದೇನಾಯ್ತು, ಕನ್ಕ್ಯಾಟಿನೇಷನ್ ಅಂದ್ರೆ ಫಸ್ಟ್ ಅರೇ ಸೆಕೆಂಡ್ ಅರೇ ಕನ್ಕ್ಯಾಟಿನೇಟ್ ಮಾಡಬೇಕು, ಆಮೇಲೆ ಅದ್ರ ಜೊತೆ ಥರ್ಡ್ ಅರೇನ ಕನ್ಕ್ಯಾಟಿನೇಟ್ ಮಾಡಬೇಕು, ಆಮೇಲೆ ಫೋರ್ತ್ ಅರೇನ ಕನ್ಕ್ಯಾಟಿನೇಟ್ ಮಾಡಬೇಕು. ಈ ತರ ಲಾಂಗ್ ಪ್ರೋಸೆಸ್ ಇತ್ತು. ಬಟ್ ಸ್ಪ್ರೆಡ್ ಆಪರೇಟರ್ ಯೂಸ್ ಮಾಡಿದ್ರೆ ನಾವೇನ್ ಮಾಡಬಹುದು ಅಂತಂದ್ರೆ ಜಸ್ಟ್ ಅರೇ 3 ಡಾಟ್ಸ್ ಪ್ಲಸ್ ಅರೇ ಮತ್ತೆ ಕಾಮಾ 3 ಡಾಟ್ಸ್ ಮತ್ತೆ ಎರಡನೇ ಅರೆ ಮೂರನೇ ಅರೆ ಹತ್ರ ಕೊಟ್ಕೊಂಡು ಹೋಯ್ತು ಅಂತಂದ್ರೆ ಇವನ್ ಜಸ್ಟ್ ಒನ್ ಲೈನ್ ಅಲ್ಲಿ ನಾವೇನ್ ಮಾಡ್ಬೋದು, ಕಂಪ್ಲೀಟ್ 10 ಅರೆ ಇತ್ತು ಅಂತ ಹೇಳಿದ್ರೆ ನಾವು ಒಂದೇ ಅರೆಗೆ ಅದನ್ನ ಏನ್ ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು, ಫ್ಲಾಟ್ ಮಾಡ್ಬೋದು. ಇದು ಒಂದ್ ಮೆಥಡ್ ಆಯ್ತು. ಸೊ ನಾನೇನ್ ಮಾಡ್ತಾ ಇದೀನಿ, ಎರಡನೇ ಸ್ಪ್ರೆಡ್ ಆಪರೇಟರ್ ನಾನು ಯಾವಾಗ ಯೂಸ್ ಮಾಡ್ತೀನಿ, ಅವಾಗ ಎರಡನೇ ಆಬ್ಜೆಕ್ಟ್ಗೆ ಸ್ಪ್ರೆಡ್ ಆಪರೇಟರ್ನ ಕೊಟ್ಟು ಮೊದಲನೇ ಆಬ್ಜೆಕ್ಟ್ ಕೊಡ್ತಾ ಇದೀನಿ. ಅದಾದ್ಮೇಲೆ ಆಸ್ ಅ ಸೆಕೆಂಡ್ ಕೀ ವ್ಯಾಲ್ಯೂ ಪೇರ್ ಆಗಿ ನಾನು ಹೊಸ ವ್ಯಾಲ್ಯೂನ ನಾನು ಕೊಡ್ತಾ ಇದೀನಿ. ಹೊಸದ್ ನನ್ಗೆ ಏನ್ ಅಪೆಂಡ್ ಆಗ್ಬೇಕು ಅದನ್ನ ನಾನು ಕೊಡ್ತಾ ಇದೀನಿ. ಅದನ್ನ ನಾನು ಕನ್ಸೋಲ್ ಮಾಡಿದಾಗ ನನ್ಗೆ ಏನಾಗುತ್ತೆ,